ಸರ್ಕಾರ ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ನಿಷೇಧಿಸಿದೆ. ಆನ್ಲೈನ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳ ನೀರು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, BP, ಶುಗರ್, ಇನ್ಫರ್ಟಿಲಿಟಿ, PCOD, ಕ್ಯಾನ್ಸರ್ ಸಹ ಬರಬಹುದು. ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಗಳ ಲ್ಯಾಬ್ ಟೆಸ್ಟ್ ಆಗಿ 100% ಸೇಫ್ಟಿ ಮತ್ತು ಕ್ವಾಲಿಟಿ ಇರುತ್ತೆ ಅಂತ ಗವರ್ನಮೆಂಟ್ ಅಪ್ರೂವ್ ಮಾಡಿದೆ. ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನೇ ಬಳಸಿ. ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯನ್ನು ನೋಡಿ ಕ್ಯಾಸ್ ಸಿಸ್ಟಮ್ ವಾಟರ್ ಪ್ಯೂರಿಫೈಯರ್ ಖರೀದಿಸುವವರಿಗೆ 10% ರಿಯಾಯಿತಿ ಕೊಡಲಾಗುವುದು. ಪ್ರೀ ಡೆಮೋಗೆ ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ಫೋನ್ ನಂಬರ್ ಅನ್ನು ಸಂಪರ್ಕಿಸಿ. ಶಿಡ್ಲಘಟ್ಟ ಸಮಾಜೋತ್ಸವ ಹಿಂದೂ ಸಮಾಜೋತ್ಸವಕ್ಕೆ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ, ನಮ್ಮ ಶಿಡ್ಲಘಟ್ಟದಲ್ಲಿ ಸನಾತನ ಧರ್ಮದ ಐಕ್ಯತೆ, ಸಮಾನತೆಯನ್ನು ಎತ್ತಿ ಹಿಡಿಬೇಕು ಹಾಗೂ ನಮ್ಮ ಸನಾತನ ಧರ್ಮವನ್ನು ಮುಂದಿನ ಪೀಳಿಗೆಗೆ ಅದನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥ ಪ್ರತಿಯೊಂದು ಜವಾಬ್ದಾರಿಯು ಪ್ರತಿಯೊಬ್ಬ ನಾಗರಿಕರ ಮೇಲೆ ಇದೆ ಅನ್ನೋ ಒಂದು ಉತ್ಸುಕರಾಗಿ ಇವತ್ತೊಂದು ದಿವಸ ನಮ್ಮ ಶಿಡ್ಲಘಟ್ಟದಲ್ಲಿ ಇದೇ ಫೆಬ್ರವರಿ 1ನೇ ತಾರೀಕು ಭಾನುವಾರ ಸರಿಯಾಗಿ 11 ಗಂಟೆಗೆ ಬಸ್ ನಿಲ್ದಾಣದಿಂದ ಶೋಭಾಯಾತ್ರೆಯನ್ನು ಶುರು ಮಾಡಿ ಆಯ್ದ ಬೀದಿಗಳಲ್ಲಿ ಆ ಶೋಭಾಯಾತ್ರೆಯು ಸಂಚಾರ ಮಾಡಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಳಿ ಸರಿಯಾಗಿ ಮಧ್ಯಾಹ್ನ 2 ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಎಲ್ಲ ಹಿರಿಯರ ಒಂದು ಆಶಯ ಮೇರೆಗೆ, ಎಲ್ಲ ಹಿಂದೂಗಳ ಒಂದು ಆಸೆಯ ಮೇರೆಗೆ ಇವತ್ತೊಂದು ದಿವಸ ಅದನ್ನು ನಿಶ್ಚಯನ್ನು ಮಾಡಿರ್ತಾರೆ. ಹಾಗಾಗಿ ನಾವು ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲರಲ್ಲೂ ಮನವಿ ಮಾಡ್ಕೋತೀವಿ, ಇದು ಯಾವುದೇ ಪಕ್ಷಕ್ಕೆ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಪ್ರತಿಯೊಬ್ಬ ಪಕ್ಷದವರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತಿನ ದಿವಸ ಈ ಹಿಂದೂ ಸಮಾಜೋತ್ಸವವನ್ನು ನಮ್ಮ ಶಿಡ್ಲಘಟ್ಟದಲ್ಲಿ ಇದಕ್ಕೆ ಮುಂಚೆ ಮಾಡಿದ್ದಾರೆ ಅಂತ ಹೇಳಿದ್ರು. ನಾವು ಯುವಕರಾಗಿದ್ದು ನಮ್ಗೆ ಯಾರಿಗೂ ಅದು ಗೊತ್ತಿಲ್ಲ. ಆದರೆ ಮೊದಲನೇ ಬಾರಿಗೆ ನೀವು ಬೇರೆ ತಾಲೂಕುಗಳಲ್ಲೂ ನೋಡ್ಬೋದು, ಪ್ರತಿಯೊಂದು ಕಡೆಯೂ ಸಹ ಭಾರತದಾದ್ಯಂತ ಹಿಂದೂ ಸಮಾವೇಶಗಳು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ನಮ್ಮ ಹಿಂದೂ ಸಮಾಜವನ್ನು ಉಳಿಸ್ಬೇಕು, ಹಿಂದುತ್ವವನ್ನು ಉಳಿಸ್ಬೇಕು, ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಅದನ್ನೇನಾದರೂ ಕೊಡುಗೆಯಾಗಿ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಎಲ್ಲರ ಮೇಲೂ ಆ ಜವಾಬ್ದಾರಿ ಇದೆ, ಪ್ರತಿಯೊಬ್ಬ ನಾಗರಿಕರ ಮೇಲೂ ಆ ಜವಾಬ್ದಾರಿ ಇದೆ. ಹಾಗಾಗಿ ನಾವು ಇವತ್ತಿನ ದಿವಸ ಎಲ್ಲ ಹಿರಿಯರೊಂದಿಗೆ, ಎಲ್ಲ ಮುಖಂಡರೊಂದಿಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹಿಂದೂ ಸಮಾಜೋತ್ಸವವನ್ನು ಶಿಡ್ಲಘಟ್ಟದಲ್ಲಿ ಮೊದಲನೇ ಬಾರಿ ಮಾಡ್ತಾ ಇದೆ. ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀವಿ, ಪ್ರತಿಯೊಬ್ಬರೂ ಸಹ ಇದರಲ್ಲಿ ಭಾಗವಹಿಸಿ ಈ ಒಂದು ಹಿಂದೂ ಸಮಾಜೋತ್ಸವವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿಯನ್ನು ಮಾಡ್ತೀವಿ. ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಹಿಂದೂ ಸಮಾಜೋತ್ಸವ. ಕಾರಣ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಪೂರ್ಣಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜನವರಿ 18ರಿಂದ ಫೆಬ್ರವರಿ 1ನೇ ತಾರೀಕುವರೆಗೂ ಈ ಒಂದು ಕಾರ್ಯಕ್ರಮವನ್ನು ದೇಶದಾದ್ಯಂತ ಹಮ್ಮಿಕೊಂಡಿದ್ದೇವೆ. ಎಲ್ಲ ಹಿರಿಯರು ನಿಶ್ಚಯ ಮಾಡಿದ್ದಾರೆ. ಇದರ ಭಾಗವಾಗಿ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲೂ ಸಹ ಮುಂದಿನ ತಿಂಗಳು 1ನೇ ತಾರೀಕು ಆಯೋಜನೆ ಮಾಡಿರೋದ್ರ ಸಲುವಾಗಿ ಸಮಸ್ತ ಹಿಂದೂ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಂದೇಳಿ ಈಗಾಗಲೇ ಎಲ್ಲ ಶಾಲಾ ಕಾಲೇಜುಗಳು, ಸಂಘ ಸಂಸ್ಥೆಗಳು ಎಲ್ಲ ಹಿರಿಯರನ್ನು ಸಂಪರ್ಕ ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ. ಕಾರಣ, ನಮ್ಮ ಸನಾತನ ಹಿಂದೂ ಧರ್ಮ ವಿಶ್ವದಲ್ಲೇ ಪ್ರಥಮವಾಗಿ ಹುಟ್ಟಿರ್ತಕ್ಕಂಥ ಒಂದು ಧರ್ಮ. ಮಧ್ಯದಲ್ಲಿ ಯಾವುದ್ಯಾವುದೇ ಧರ್ಮಗಳು ಹುಟ್ಟಿಕೊಂಡಿದ್ರೂ ಸಹ ಅದನ್ನು ಜೊತೆಗೂಡಿಸ್ಕೊಂಡು ಸಹಬಾಳ್ವೆಯನ್ನು ಕೊಟ್ಟುಕೊಂಡು ಹೋಗ್ತಾ ಇರತಕ್ಕಂಥದ್ದೇ ಒಂದು ಸನಾತನ ಹಿಂದೂ ಧರ್ಮ. ಆ ಕಾರಣಕ್ಕಾಗಿ ಈ ಒಂದು ಹಿಂದೂ ಸಮಾಜೋತ್ಸವವನ್ನು ಅದ್ಧೂರಿಯಾಗಿ ಎಲ್ಲ ಸಮಾಜದ ಬಂಧುಗಳು ಯಾವುದೇ ಜಾತಿ ಭೇದ, ಪಕ್ಷ ಭೇದ ಅಂತಕ್ಕಂಥದ್ದನ್ನು ಬದಿಗಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇದೇ ಫೆಬ್ರವರಿ 1ನೇ ತಾರೀಕು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ
ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡಲು ಹಿರಿಯರು ನಿಶ್ಚಯಿಸಿದ್ದಾರೆ. ಅದೇ ಥರ ನಾವು ಆ ಒಂದು ಹಿಂದೂ ಸಮಾಜೋತ್ಸವನ ವಿಜೃಂಭಣೆಯನ್ನು ಮಾಡೋದಕ್ಕೆ ಪೂರ್ತಿ ಕಾರ್ಯಕ್ರಮಗಳು ಇದಾಗಿದೆ. ಈ ಒಂದು ಸಮಾವೇಶಕ್ಕೆ 1ನೇ ತಾರೀಕು ಭಾನುವಾರ ಬಸ್ ಸ್ಟ್ಯಾಂಡ್ನಿಂದ ಶೋಭಾಯಾತ್ರೆ ಇರುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ ಶೋಭಾಯಾತ್ರೆ ಶುರುವಾಗಿ ವಿವಿಧ ಬೀದಿಗಳಲ್ಲಿ ತಿರುಗಿ ಒಳ್ಳೆ ಸಂಚರಿಸಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಳಿ ಮುಕ್ತಾಯಗೊಂಡು ಅಲ್ಲಿಂದ 2:15 ಮಧ್ಯಾಹ್ನ 2:15 ವೇದಿಕೆ ಕಾರ್ಯಕ್ರಮವಿದ್ದು ಅದರಲ್ಲಿ ಶ್ರೀಯುತ ಗೋವಿಂದರಾಜ್ರವರು ಕೋಲಾರ ಜಿಲ್ಲಾ ಸಂಚಾಲಕರು ಇವರು ಮುಖ್ಯ ಭಾಷಣಕಾರರಾಗಿ 1 ತಾಸಿನ ಕಾಲ ಕಾರ್ಯಕ್ರಮ ಇರುತ್ತೆ. ಅವರು ನಮ್ಮ ಧರ್ಮ ಉಳಿಸೋದು ಬೆಳೆಸೋದು ದೇಶದ ಬಗ್ಗೆ ಕೆಲವೊಂದು ಒಳ್ಳೆಯ ವಿಚಾರಗಳನ್ನ ಹೇಳ್ತಾರೆ. ನಮ್ಮ ಹಿಂದೂ ಬಾಂಧವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಕೋರ್ಕೊಳ್ತೀನಿ. ಮನವಿ ಏನು ಫೆಬ್ರವರಿ 1ನೇ ತಾರೀಕು ಹಿಂದೂ ಸಮಾಜೋತ್ಸವ ಇದೆ, ಅದರ ಕುರಿತಾಗಿ ಒಂದು ಪೂರ್ವಭಾವಿ ಒಂದು ಆಯೋಜನೆಯನ್ನು ನಾಳೆ ಎಲ್ಲ ನಮ್ಮ ಹಿಂದೂ ಬಾಂಧವರು ನಿಶ್ಚಯ ಮಾಡಿರ್ತಾರೆ. ಸರಿಯಾಗಿ 2 ಗಂಟೆಗೆ ಮಧ್ಯಾಹ್ನ 2 ಗಂಟೆಗೆ ವೆಂಕಟೇಶ್ವರ ಚಿತ್ರಮಂದಿರದ ಬಳಿ ಎಲ್ಲರೂ ಜಮಾಯಿಸಿ ನಾಳೆ 30ನೇ ತಾರೀಕು ಎಲ್ಲರೂ ಅಲ್ಲಿ ಜಮಾಯಿಸಿ ಅಲ್ಲಿಂದ ಆಯ್ದ ಬೀದಿಗಳಲ್ಲಿ ಆ ಒಂದು ಬೈಕ್ ರ್ಯಾಲಿ ಸಂಚಾರ ಮಾಡುತ್ತೆ. ಇದರ ಉದ್ದೇಶ ಪ್ರತಿಯೊಬ್ಬರಿಗೂ ಮನೆ ಸಂಪರ್ಕ ಮಾಡಿ ಈಗಾಗಲೇ ಕರಪತ್ರವನ್ನು ನಮ್ಮ ಹಿಂದೂ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಆದರೂ ಸಹ ಇದರ ಒಂದು ಅವೇರ್ನೆಸ್ನ ಇನ್ನೂ ಹೆಚ್ಚಾಗಿ ಜನಗಳ ಮನಸ್ಸಲ್ಲಿ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಒಂದು ಬೈಕ್ ರ್ಯಾಲಿಯನ್ನು ಆಯ್ದ ಬೀದಿಗಳಲ್ಲಿ ಸಂಚಾರ ಮಾಡಲಿಕ್ಕೆ ಹಿರಿಯರು ನಿಶ್ಚಯ ಮಾಡಿರ್ತಾರೆ. ಆ ಒಂದು ಬೈಕ್ ರ್ಯಾಲಿಯಲ್ಲಿ ಪ್ರತಿಯೊಬ್ಬ ಯುವಕರಿಗೂ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನಿಗೂ ಮನವಿ ಮಾಡ್ತೀನಿ, ನಾಳೆ ದಿವಸ ಆ ಒಂದು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡು ಜನಗಳಿಗೆ ಹೆಚ್ಚಿನ ಒಂದು ಅವೇರ್ನೆಸ್ನ ಮೂಡಿಸಬೇಕು ಅಂತೇಳಿ ಈ ಮುಖಾಂತರ ಮತ್ತೊಮ್ಮೆ ಮನವಿಯನ್ನು ಮಾಡ್ತೀನಿ. ಗ್ರಾಮ ಮಟ್ಟದಲ್ಲಿ ಮನೆ ಸಂಪರ್ಕ ನಡೀತಾ ಇದೆ. ಹಾಗೆ ನಗರದಲ್ಲೂ ನಾವೊಂದು ಟೀಮ್ ಮಾಡಿಕೊಂಡು ಒಂದು ಕರಪತ್ರಗಳನ್ನ ಹಂಚ್ಕೊಂಡು ಅವರಿಗೆಲ್ಲ ಮನವರಿಕೆ ಮಾಡಿ ಇದು ಪಕ್ಷ ಜಾತಿ ಭೇದ ಇಲ್ದಿರ ಬರಬೇಕು ಅಂತ ಕೋರ್ಕೊಂಡು ಇದು ಮಾಡ್ತಾಯಿದ್ವಿ, ಪ್ರಚಾರ ಮಾಡ್ತಾಯಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷ ಜಾತಿ ಭೇದ ಇಲ್ಲ, ಎಲ್ಲ ಒಂದು ಕಡೆ ಹಿಂದೂಗಳೆಲ್ಲ ಒಂದು ಕಡೆ ಸೇರಬೇಕಾಗಿ ಕೋರ್ಕೊಳ್ತಾಯಿದ್ವಿ. ಯಾಕಂದರೆ ಒಂದು ಹಿಂದೂ ಕಾರ್ಯಕ್ರಮ ಅಂತಂದರೆ ಅಪರೂಪವಾಗಿ ಮಾಡುವಂಥ ಕಾರ್ಯಕ್ರಮ ಆಗಿತ್ತು. ಅದಕ್ಕೆ ಸಂಖ್ಯೆ ಕೊರತೆ ಆಗದಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋದಕ್ಕೆ ಒಂದು ಅವಕಾಶ ಆಗಲಿ ಅನ್ನೋ ಉದ್ದೇಶ. ಹೌದು.